ಚೀನಾದ ಮಿಲಿಟರಿ ಸಾಮರ್ಥ್ಯ ದಿನದಿಂದ ದಿನಕ್ಕೆ ವೃದ್ಧಿಸುತ್ತಿದ್ದು ಅಮೆರಿಕಕ್ಕೆ ಎಚ್ಚರಿಕೆ ಎಂಬಂತೆ ಡ್ರ್ಯಾಗನ್ ರಾಷ್ಟ್ರವು ತನ್ನದೇ ಆದ ಜಾಗತಿಕ ಕ್ಷಿಪಣಿ ರಕ್ಷಣಾ ವ್ಯವಸ್ಥೆಯನ್ನು ಅಭಿವೃದ್ಧಿಪಡಿಸುತ್ತಿದೆ. ಇಡೀ ಭೂಮಂಡಲವನ್ನು ತಲುಪುವ ಜಗತ್ತಿನ ಮೊಟ್ಟಮೊದಲ ಕ್ಷಿಪಣಿ ರಕ್ಷಣಾ ವ್ಯವಸ್ಥೆಯನ್ನು ಪರಿಚಯಿಸಿರುವ ಚೀನಾ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅನುಮೋದಿಸಿರುವಂತಹ ಗೋಲ್ಡನ್ ಡೋಮ್ ಯೋಜನೆಯ ಪ್ರತಿರೂಪವಾಗಿದೆ. ಈ ಕುರಿತು ವರದಿ ಪ್ರಕಟಿಸಿರುವ ದಿ ಸೌತ್ ಚೀನಾ ಮಾರ್ನಿಂಗ್ ಪೋಸ್ಟ್, ಚೀನಾದ ಜಾಗತಿಕ ಕ್ಷಿಪಣಿ ರಕ್ಷಣಾ ವ್ಯವಸ್ಥೆ ಪ್ರಪಂಚದ ಯಾವುದೇ ಮೂಲೆಯಿಂದ ಚೀನಾವನ್ನು ಗುರಿಯಾಗಿಸಿಕೊಂಡು ಹಾರಿಸಲಾದ ಸಾವಿರಾರು ಕ್ಷಿಪಣಿಗಳನ್ನು ಏಕಕಾಲದಲ್ಲಿ ಮೇಲ್ವಿಚಾರಣೆ ಮಾಡುವ ಸಾಮರ್ಥ್ಯ ಹೊಂದಿದೆ. ಆದಾಗ್ಯೂ ಈ ವ್ಯವಸ್ಥೆ ಇನ್ನೂ ಅಭಿವೃದ್ಧಿಯ ಆರಂಭಿಕ ಹಂತದಲ್ಲಿದೆ ಎಂದು ವರದಿ ಸ್ಪಷ್ಟಪಡಿಸಿದೆ. ಇನ್ನು ಅಮೆರಿಕ ಗೋಲ್ಡನ್ ಡೋಮ್ ಕ್ಷಿಪಣಿ ರಕ್ಷಣಾ ವ್ಯವಸ್ಥೆಗೆ ಸಡ್ಡು ಹೊಡೆಯುವಂಥ ಉದ್ದೇಶದಿಂದಲೇ ಚೀನಾ ತನ್ನ ಜಾಗತಿಕ ಕ್ಷಿಪಣಿ ರಕ್ಷಣಾ ವ್ಯವಸ್ಥೆಯನ್ನು ಅಭಿವೃದ್ಧಿಪಡಿಸುತ್ತಿದೆ. ಆದರೆ ಚೀನಾದ ಕ್ಷಿಪಣಿ ತಂತ್ರಜ್ಞಾನ ಅಮೆರಿಕದ ತಂತ್ರಜ್ಞಾನಕ್ಕಿಂತ ಹೆಚ್ಚು ಸಾಮರ್ಥ್ಯವನ್ನು ಹೊಂದಿರಲಿದೆ ಎಂದು ವಿಶ್ಲೇಷಿಸಲಾಗಿದೆ. ಇನ್ನು 1983ರಲ್ಲಿ ಅಮೆರಿಕ ಮತ್ತು ಸೋವಿಯತ್ ರಷ್ಯಾ ನಡುವಿನ ಶೀತಲ ಸಮರ ಜಾಗತಿಕ ಪರಮಾಣು ಬಿಕ್ಕಟ್ಟುಗಳನ್ನು ಸೃಷ್ಟಿಸಿತ್ತು. ಇನ್ನು ಸೋವಿಯತ್ ಒಕ್ಕೂಟದ ನಿರಂತರ ಪರಮಾಣು ಬೆದರಿಕೆಗಳಿಂದ ಆತಂಕಕ್ಕೀಡಾಗಿದ್ದ ಅಮೆರಿಕ ತನ್ನದೇ ಆದ ಕ್ಷಿಪಣಿ ರಕ್ಷಣಾ ವ್ಯವಸ್ಥೆಯನ್ನು ಅಭಿವೃದ್ಧಿಪಡಿಸುವ ಅನಿವಾರ್ಯತೆಗೆ ಸಿಲುಕಿತು. ಆಗ ಅಮೆರಿಕದ ಅಧ್ಯಕ್ಷರಾಗಿದ್ದ ರೊನಾಲ್ಡ್ ರೇಗನ್ ಅವರು ಸ್ಟಾರ್ ವಾರ್ಸ್ ಎಂಬ ಕಾರ್ಯತಂತ್ರದ ರಕ್ಷಣಾ ಉಪಕ್ರಮವನ್ನು ಘೋಷಿಸಿದರು. ಇನ್ನು ಮಾರ್ಚ್ 23, 1983ರಂದು ಅಮೆರಿಕವನ್ನು ಉದ್ದೇಶಿಸಿ ಮಾತನಾಡಿದ ರೇಗನ್, ಶತ್ರು ರಾಷ್ಟ್ರದ ಖಂಡಾಂತರ ಕ್ಷಿಪಣಿಗಳು ತನ್ನ ತೀರಗಳನ್ನು ತಲುಪುವ ಮುನ್ನ ಅವುಗಳನ್ನು ಪ್ರತಿಬಂಧಿಸಿ ನಾಶಪಡಿಸುವ ವ್ಯವಸ್ಥೆಯನ್ನು ನಾವು ಅಭಿವೃದ್ಧಿಪಡಿಸಬೇಕಿದೆ. ಆದರೆ 1991ರಲ್ಲಿ ಸೋವಿಯತ್ ಒಕ್ಕೂಟದ ವಿಘಟನೆಯಾಗಿದ್ದರಿಂದ ರೊನಾಲ್ಡ್ ರೇಗನ್ ಅವರು ಸ್ಟಾರ್ ವಾರ್ಸ್ ಪರಿಕಲ್ಪನೆಯ ಕ್ಷಿಪಣಿ ರಕ್ಷಣಾ ವ್ಯವಸ್ಥೆಯ ಅಭಿವೃದ್ಧಿಪಡಿಸುವ ಯೋಜನೆ ಕಾರ್ಯಗತವಾಗಲಿಲ್ಲ. ಆದರೆ ಕಳೆದ ಮೇ ತಿಂಗಳಲ್ಲಿ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು ಗೋಲ್ಡನ್ ಡೋಮ್ ಹೆಸರಿನ ಜಾಗತಿಕ ಕ್ಷಿಪಣಿ ರಕ್ಷಣಾ ವ್ಯವಸ್ಥೆಯನ್ನು ಅಭಿವೃದ್ಧಿಪಡಿಸುವ ಯೋಜನೆಗೆ ಚಾಲನೆ ನೀಡಿದ್ದಾರೆ. ಗೋಲ್ಡನ್ ಡೋಮ್ ಕ್ಷಿಪಣಿ ರಕ್ಷಣಾ ವ್ಯವಸ್ಥೆಗೆ $175 ಬಿಲಿಯನ್ ಅಮೆರಿಕನ್ ಡಾಲರ್ ಖರ್ಚು ಮಾಡುತ್ತಿರುವ ಟ್ರಂಪ್ ಆಡಳಿತ 1 ಉಪಗ್ರಹ ಆಧಾರಿತ ಮತ್ತು 3 ಭೂ ಆಧಾರಿತ ಕ್ಷಿಪಣಿ ರಕ್ಷಣಾ ತಂತ್ರಜ್ಞಾನವನ್ನು ಅಭಿವೃದ್ಧಿಪಡಿಸುತ್ತಿದೆ. ಅಲಾಸ್ಕಾ, ಹವಾಯಿ ಮತ್ತು ಕಾಂಟಿನೆಂಟಲ್ ಯುಎಸ್ಎಗಳಲ್ಲಿ ಇದರ ನಿಯೋಜನೆಗೆ ಗುರಿ ಇಟ್ಟುಕೊಳ್ಳಲಾಗಿದೆ. ಗೋಲ್ಡನ್ ಡೋಮ್ ಬಾಹ್ಯಾಕಾಶಕ್ಕೂ ಯುದ್ಧ ವಿಸ್ತರಣೆ ಮಾಡಿದ ಕೀರ್ತಿಯನ್ನು ತನ್ನದಾಗಿಸಿಕೊಳ್ಳಲಿದೆ. ಚೀನಾ ಸಾಮರ್ಥ್ಯ ಆದರೆ ಅಮೆರಿಕಕ್ಕಿಂತ ಒಂದು ಹೆಜ್ಜೆ ಮುಂದೆ ಹೋಗಿರುವ ಚೀನಾದ ವಿಜ್ಞಾನಿಗಳು ರಕ್ಷಣಾ ವ್ಯವಸ್ಥೆಯ ಕಾರ್ಯನಿರತ ಮೂಲ ಮಾದರಿಯನ್ನು ಈಗಾಗಲೇ ನಿಯೋಜಿಸಿದ್ದಾರೆ. ಜಗತ್ತಿನ ಯಾವುದೇ ಭಾಗದಿಂದ ಎದುರಾಗಬಹುದಾದಂಥ ಸಂಭಾವ್ಯ ಬೆದರಿಕೆಗಳನ್ನು ಗುರುತಿಸಲು ಮತ್ತು ವಿಶ್ಲೇಷಿಸಲು ಈ ವ್ಯವಸ್ಥೆಯು ವೈವಿಧ್ಯಮಯ ಸಂವೇದಕಗಳನ್ನು ಬಳಸುವ ಸಾಮರ್ಥ್ಯ ಹೊಂದಿದೆ ಎಂದು ಚೀನಾದ ಮಾಧ್ಯಮಗಳು ವರದಿ ಮಾಡಿವೆ. ಇನ್ನು ಪೀಪಲ್ಸ್ ಲಿಬರೇಷನ್ ಆರ್ಮಿ PLA ನೇತೃತ್ವದಲ್ಲಿ ನಿರ್ಮಾಣಗೊಳ್ಳಲಿರುವ ಈ ಜಾಗತಿಕ ಕ್ಷಿಪಣಿ ರಕ್ಷಣಾ ವ್ಯವಸ್ಥೆ ಏಕಕಾಲದಲ್ಲಿ 1000ಕ್ಕೂ ಹೆಚ್ಚು ಕ್ಷಿಪಣಿಗಳನ್ನು ಮೇಲ್ವಿಚಾರಣೆ ಮಾಡುವ ಮತ್ತು ತಡೆಯುವ ಸಾಮರ್ಥ್ಯವನ್ನು ಹೊಂದಿದೆ. ಭೂಮಿಯೇ ಗಡಿ. ಚೀನಾದ ಜಾಗತಿಕ ಕ್ಷಿಪಣಿ ರಕ್ಷಣಾ ವ್ಯವಸ್ಥೆಗೆ ಇಡೀ ಭೂಮಿಯೇ ಗಡಿಯಾಗಿದೆ. ಇದು ಜಗತ್ತಿನ ಯಾವುದೇ ಭಾಗದಿಂದ ಚೀನಾದತ್ತ ನುಗ್ಗಿ ಬರುವ 1000ಕ್ಕೂ ಹೆಚ್ಚು ಕ್ಷಿಪಣಿಗಳನ್ನು ಮೇಲ್ವಿಚಾರಣೆ ಮಾಡಲಿದೆ. ಬೆಳಕಿನ ಪಥ, ಶಸ್ತ್ರಾಸ್ತ್ರ ಪ್ರಕಾರ ಮತ್ತು ಇತರೆ ಮಾಹಿತಿಗಳನ್ನು ನೈಜ ಸಮಯದಲ್ಲಿ ಪ್ರತಿಬಂಧಕ ವ್ಯವಸ್ಥೆಗಳಿಗೆ ರವಾನಿಸುವ ಮತ್ತು ಅದಕ್ಕೆ ತಕ್ಕಂಥ ಪ್ರತಿಕ್ರಿಯೆ ನೀಡಲು ಮಾರ್ಗದರ್ಶನ ನೀಡುವ ಸಾಮರ್ಥ್ಯವನ್ನು ಈ ಕ್ಷಿಪಣಿ ರಕ್ಷಣಾ ವ್ಯವಸ್ಥೆ ಹೊಂದಿದೆ. ಚೀನಾದ ಅತಿ ದೊಡ್ಡ R&D ಕೇಂದ್ರವಾದಂಥ ನಾನ್ಜಿಂಗ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಆಫ್ ಎಲೆಕ್ಟ್ರಾನಿಕ್ಸ್ ಟೆಕ್ನಾಲಜಿಯ ವಿಜ್ಞಾನಿಗಳು ಕಳೆದ ಸೆಪ್ಟೆಂಬರ್ 2ರಂದು ಮಾಡರ್ನ್ ರಾಡಾರ್ ಎಂಬ ಚೀನಿ ಜರ್ನಲ್ನಲ್ಲಿ ಪ್ರಕಟಿಸಿದ ವರದಿ ಇದೀಗ ಜಾಗತಿಕ ಮಟ್ಟದಲ್ಲಿ ಸದ್ದು ಮಾಡ್ತಾ ಇದೆ. ಭಾರತದ ಬಳಿ ರಷ್ಯಾ ನಿರ್ಮಿತ ಕ್ಷಿಪಣಿ ರಕ್ಷಣಾ ವ್ಯವಸ್ಥೆ ಇದೆಯಾದರೂ ಅದು ಅಮೆರಿಕದ ಗೋಲ್ಡನ್ ಡೋಮ್ಗೆ ಸಮಾನವಾದ ತಂತ್ರಜ್ಞಾನವನ್ನು ಹೊಂದಿಲ್ಲ. ಇದರ ಮಧ್ಯೆ ಭೂಮಿ, ಸಮುದ್ರ, ವಾಯು ಮತ್ತು ಬಾಹ್ಯಾಕಾಶವನ್ನು ವ್ಯಾಪಿಸಿರುವಂಥ ಸಮಗ್ರ AI ಸಕ್ರಿಯಗೊಳಿಸಿದ ಕ್ಷಿಪಣಿ ರಕ್ಷಣಾ ಜಾಲವನ್ನು ರಚಿಸುವ ಗುರಿಯನ್ನು ಹೊಂದಿರುವಂಥ ಅಮೆರಿಕದ ಗೋಲ್ಡನ್ ಡೋಮ್ ಯೋಜನೆ ಇದುವರೆಗೂ ಸ್ಪಷ್ಟ ತಾಂತ್ರಿಕ ಪ್ರಗತಿಯನ್ನು ಸ್ಥಾಪಿಸಿಲ್ಲ. ಏನಿದು ಅಮೆರಿಕದ ಗೋಲ್ಡನ್ ಡೋಮ್ ವ್ಯವಸ್ಥೆ ಅಂತೀರಾ? ಇನ್ನು ಗೋಲ್ಡನ್ ಡೋಮ್ ಎಂದರೇನು ಎಂಬುದನ್ನು ನೋಡಿದ್ರೆ, ಕ್ಷಿಪಣಿ ರಕ್ಷಣಾ ವ್ಯವಸ್ಥೆಯು ನೆಲ ಮತ್ತು ಬಾಹ್ಯಾಕಾಶ ಆಧಾರಿತ ಕ್ಷಿಪಣಿ ರಕ್ಷಣಾ ವ್ಯವಸ್ಥೆಯಾಗಿದೆ. ಇದು ಹಾರಾಟದ ಬಹು ಹಂತಗಳಲ್ಲಿಯೇ ಮಿಸೈಲ್ಗಳನ್ನು ಪತ್ತೆ ಮಾಡಿ ಅವುಗಳನ್ನು ಟ್ರ್ಯಾಕ್ ಮಾಡಿ ಹೊಡೆದುರುಳಿಸುತ್ತವೆ. ಇನ್ನು ಪ್ರಮುಖವಾಗಿ ಕ್ಷಿಪಣಿಗಳು ಲಾಂಚ್ ಆಗುವ ಮುನ್ನವೇ ಅವುಗಳನ್ನು
ಹೊಡೆದುರುಳಿಸುವ ಹಾಗೂ ಆನ್-ಏರ್ ಅಂದರೆ ಆಕಾಶದಲ್ಲೇ ಹೊಡೆದಾಕುವಂಥ ಸಾಮರ್ಥ್ಯವನ್ನು ಹೊಂದಿದೆ. ಪ್ರಪಂಚದ ಯಾವುದೇ ಭಾಗದಿಂದ ಮಿಸೈಲ್ ಲಾಂಚ್ ಮಾಡಿದರೂ ಅಥವಾ ಬಾಹ್ಯಾಕಾಶದಿಂದಲೂ ಕ್ಷಿಪಣಿಗಳನ್ನು ಉಡಾಯಿಸಿದರೂ ಕೂಡ ಅವುಗಳನ್ನು ಎದುರಿಸುವ ಶಕ್ತಿಯನ್ನು ಈ ಗೋಲ್ಡನ್ ಡೋಮ್ ಹೊಂದಿದೆ. ಗೋಲ್ಡನ್ ಡೋಮ್ ಹೆಚ್ಚು ವಿಸ್ತಾರವಾದ ಟಾರ್ಗೆಟ್ ರೇಂಜ್ ಹೊಂದಿದ್ದು ಬಾಹ್ಯಾಕಾಶ ಆಧಾರಿತ ಸೆನ್ಸಾರ್ಗಳು ಮತ್ತು ಪ್ರತಿಬಂಧಕಗಳನ್ನು ಒಳಗೊಂಡಂತೆ ಭೂಮಿ, ಸಮುದ್ರ ಮತ್ತು ಬಾಹ್ಯಾಕಾಶದಂಥ ರಕ್ಷಣೆಯ ತಂತ್ರಜ್ಞಾನವನ್ನು ಹೊಂದಿರಲಿದೆ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.